ಸರಿಯಾಗಿ 2 ವರ್ಷಗಳ ಹಿಂದೆ 2024ರ ಜುಲೈ ತಿಂಗಳಿನಲ್ಲಿ ಕೇರಳದ ವಯನಾಡಿನಲ್ಲಿ ಪ್ರಕೃತಿ ಮುನಿಸಿಕೊಂಡು ರುದ್ರ ನರ್ತನ ಮಾಡಿತ್ತು. ಮಹಾಮಳೆಗೆ ವಯನಾಡು ಕುಸಿದು ಹೋಗಿತ್ತು. 2 ವರ್ಷಗಳ ಹಿಂದೆ ನಡೆದ ಆ ಮಹಾ ಭೂಕುಸಿತಗಳ ದುರಂತ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ನೂರಾರು ಜೀವಗಳನ್ನು ಬಲಿ ಪಡೆದ ಭೀಕರ ಭೂಕುಸಿತ ಸಾವಿರಾರು ಕುಟುಂಬಗಳನ್ನು ಬೀದಿಗೆ ತಂದ ಆ ದುರಂತದ ಗಾಯ ಇನ್ನೂ ಒಣಗಿಲ್ಲ. ಅಷ್ಟರಲ್ಲಿ ಅದೇ ವಯನಾಡಿನಲ್ಲಿ ಮತ್ತೆ ಪ್ರಕೃತಿ ಮುನಿಸಿಕೊಂಡಿದೆ. ನಿರಂತರ ಮಳೆಯಿಂದಾಗಿ ವಯನಾಡಿನ ಮೇಪಾಡಿಯ ಕಲ್ಲಾಡಿ ಪ್ರದೇಶದ ಭೂಕುಸಿತ ಸಂಭವಿಸಿದೆ. ಅಂದಹಾಗೆ ಇದನ್ನ ಮಾನವ ನಿರ್ಮಿತ ದುರಂತ ಅನ್ಬಹುದು. ಯಾಕಂದ್ರೆ ನಿರ್ಮಾಣ ಹಂತದ ಸುರಂಗ ರಸ್ತೆ ಯೋಜನೆ ಕಾಮಗಾರಿ ನಡೀತಾ ಇದ್ದ ಪ್ರದೇಶವೇ ಈ ದುರಂತದ ಕೇಂದ್ರ ಬಿಂದುವಾಗಿದೆ. ಮಲಪ್ಪುರಂ ಮತ್ತು ವಯನಾಡನ್ನು ಸಂಪರ್ಕಿಸಲು ಬೆಟ್ಟವನ್ನು ಕೊರೆದು ಸುರಂಗ ಮಾರ್ಗ ನಿರ್ಮಾಣ ಮಾಡಲಾಗ್ತಾ ಇದೆ. ಕಾಮಗಾರಿ ನಡೀತಾ ಇದ್ದ ಪ್ರದೇಶದಲ್ಲೇ ಬೆಟ್ಟದ ಭಾಗ ಕುಸಿದು ಬಿದ್ದಿದೆ. ಮೀನಾಕ್ಷಿ ಸೇತುವೆ ಸಮೀಪದಲ್ಲಿ ಬೆಟ್ಟ ಕುಸಿದಿದ್ದು ಅಪಾರ ಪ್ರಮಾಣದ ಕಲ್ಲು ಮಣ್ಣುಗಳು ರಸ್ತೆ ಮತ್ತು ಪಕ್ಕದ ಹೊಳೆಗೆ ಬಿದ್ದಿದೆ. ಮಣ್ಣಿನಡಿ ಕಾರ್ಮಿಕರು, ಪಾದಚಾರಿಗಳು ಮತ್ತು ವಾಹನ ಸವಾರರು ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ತಂಡಗಳು ಧಾವಿಸಿ ಬಂದು ಕಾರ್ಯಾಚರಣೆ ನಡೆಸ್ತಾ ಇದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ. ದುರಂತದಲ್ಲಿ 2 ಮೃತಪಟ್ಟಿರುವುದು ದೃಢಪಟ್ಟಿದ್ದು ಸ್ಥಳೀಯರ ನೆರವಿನಿಂದ 3 ಕಾರ್ಮಿಕರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಸುಮಾರು 10 ಮಂದಿ ಇನ್ನೂ ಅವಶೇಷಗಳಲ್ಲಿ ಸಿಲುಕಿರುವ ಶಂಕೆ ಇರುವುದರಿಂದ ರಕ್ಷಣಾ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಮುಂದುವರೆದಿದೆ. ಭೂಕುಸಿತದಲ್ಲಿ ಸುರಂಗ ಯೋಜನೆಯ ಕಾರ್ಮಿಕರನ್ನು ಸಾಗಿಸಲು ಬಳಸ್ತಾ ಇದ್ದ ಕೆಲವು ವಾಹನಗಳಿಗೂ ಹಾನಿಯಾಗಿದೆ. ಮೀನಾಕ್ಷಿ ಸೇತುವೆ ಸಮೀಪ ಸಂಭವಿಸಿದ ಈ ದುರಂತದ ಬಳಿಕ ಸಂಪೂರ್ಣ ಪ್ರದೇಶವನ್ನ ಭದ್ರತಾ ವಲಯವನ್ನಾಗಿ ಘೋಷಿಸಿ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಜಿಲ್ಲಾಧಿಕಾರಿಯವರು ಕೂಡ ಸ್ಥಳದಲ್ಲೇ ಮುಖಾಂ ಹೂಡಿ ಕಾರ್ಯಾಚರಣೆಯ ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ ವಯನಾಡಿನಲ್ಲಿ ಸುಮಾರು 256ರಿಂದ 265 ಮಿಲಿಮೀಟರ್ವರೆಗೆ ಮಳೆಯಾಗಿರುವುದು ದಾಖಲಾಗಿದೆ. ನಿರಂತರ ಮಳೆಯಿಂದ ಗುಡ್ಡಗಾಡು ಪ್ರದೇಶದ ಮಣ್ಣು ಸಡಿಲಗೊಂಡು ಭೂಕುಸಿತ ಸಂಭವಿಸಿದೆ ಎಂದು ಅಧಿಕಾರಿಗಳು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಆದರೆ ಈ ದುರಂತ ಕೇವಲ ಪ್ರಕೃತಿಯ ಕೋಪವೇ ಅಥವಾ ಮಾನವ ನಿರ್ಲಕ್ಷ್ಯದ ಪರಿಣಾಮವಾ ಎಂಬ ಪ್ರಶ್ನೆ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಕೇರಳದ ಸಚಿವ ಟಿ ಸಿದ್ದೀಕ್ ಈ ಭೂಕುಸಿತವನ್ನ ಮಾನವ ನಿರ್ಮಿತ ದುರಂತ ಎಂದು ಬಣ್ಣಿಸಿದ್ದಾರೆ. ಸುರಂಗ ಯೋಜನೆಗಾಗಿ ಅಗೆದು ತೆಗೆಯಲಾದ ಮಣ್ಣನ್ನು ವೈಜ್ಞಾನಿಕ ವಿಧಾನದಲ್ಲಿ ವಿಲೇವಾರಿ ಮಾಡದೆ ಅಸಮರ್ಪಕವಾಗಿ ರಾಶಿ ಹಾಕಿದ್ದೇ ಭೂಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಅವರು ಆರೋಪಿಸಿದ್ದಾರೆ. ಈ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಎಂದು ಜಿಲ್ಲಾಧಿಕಾರಿಗಳು ಈ ಹಿಂದೆ ಲಿಖಿತ ರೂಪದಲ್ಲಿ ಎಚ್ಚರಿಕೆ ನೀಡಿದ್ರಂತೆ. ಆದರೂ ಯೋಜನೆ ನಿರ್ವಹಿಸ್ತಾ ಇದ್ದ ಸಂಸ್ಥೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಸಚಿವರು ಆರೋಪಿಸಿದ್ದಾರೆ. ಈ ನಿರ್ಲಕ್ಷ್ಯದ ಕುರಿತು ಸರ್ಕಾರ ಸಮಗ್ರ ತನಿಖೆ ನಡೆಸುವುದಾಗಿ ತಿಳಿಸಿದೆ. ಕೇರಳ ಮುಖ್ಯಮಂತ್ರಿ ತುರ್ತು ಸಭೆ ನಡೆಸಿ ರಕ್ಷಣಾ ಕಾರ್ಯಾಚರಣೆಯನ್ನು ವೇಗಗೊಳಿಸಲು ಸೂಚನೆ ನೀಡಿದ್ದಾರೆ. ಸ್ಥಳದಲ್ಲಿದ್ದು ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಾ ಇದ್ದು ಅಗತ್ಯವಿದ್ದರೆ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿಯೂ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ವರ್ಷ ಇದೇ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ 400ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದರು. ಸುಮಾರು 1500 ಮನೆಗಳು ಕ್ಷಣಾರ್ಧದಲ್ಲಿ ಮಣ್ಣಿನಡಿ ಹೂತು ಹೋಗಿದ್ದವು. ಆ ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇಂದು ಮತ್ತೆ ಅದೇ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿರುವುದು ಪ್ರಕೃತಿ ವಿಕೋಪಗಳ ಎದುರು ನಾವು ಇನ್ನೂ ಎಷ್ಟು ಎಚ್ಚರಿಕೆಯಿಂದ ಇರಬೇಕೆಂಬ ಪ್ರಶ್ನೆಯನ್ನು ಮತ್ತೊಮ್ಮೆ ಮುಂದಿಟ್ಟಿದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ವೈಜ್ಞಾನಿಕ ಅಧ್ಯಯನವಿಲ್ಲದೆ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳು, ಮಣ್ಣಿನ ಅಸಮರ್ಪಕ ವಿಲೇವಾರಿ ಹಾಗೂ ಸುರಕ್ಷಾ ನಿಯಮಗಳ ನಿರ್ಲಕ್ಷ್ಯವು ಭಾರೀ ದುರಂತಗಳಿಗೆ ಕಾರಣವಾಗಬಹುದು ಎಂಬ ಎಚ್ಚರಿಕೆಯನ್ನು ಈ ಘಟನೆ ಮತ್ತೆ ನೀಡ್ತಾ ಇದೆ.